ಬಿಒ ಅವ್ರು ಫೋನ್ ಮಾಡಿ ಮಾತಾಡಿದ್ರೆ ಒದ್ದು ಬಿಡ್ತೀನಿ ಬೋಳಿ ಮಗನ ಸರ್ ಬಿಒ ಕೇಳಲ್ಲ ಬೋಳಿ ಮಗನ ಕೇಳಲ್ಲ ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ ಕೇಳಲ್ಲ ಹೆಡ್ ಮಾಸ್ಟರ್ ಅಂದ್ರೆ ನಿನ್ನ ಮನೆ ಆಳಂದ್ಕೊಂಡಿದ್ದೀನಿ ಲವಡಿಕೆ ಬಾ ಏನಂದ್ಕೊಂಡಿದ್ದೀನಿ ನೀನು ಸರ್ ಬಿಒ ಫೋನ್ ಮಾಡಿ ಒದ್ದು ಬಿಡ್ತೀನಿ ಸರ್ ಈಗ ನೀವು ಜಾಯಿನ್ ಮಾಡ್ಕೊಳಲ್ವ ಸರ್ ಎಲ್ಲರ ತರ ಮಾತಾಡ ನನ್ನ ಹತ್ರ ನಿಮ್ಮ ಅಪ್ಪನ ಮನೆಯಲ್ಲ ಲವಡಿಕೆ ಬಾ ನಿಂತ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ಟ್ ಕೊಡ್ತಿರ್ತಾರೆ. ಶಾಲೆ ಇದು ಸರ್ಕಾರ ಏನು ಆದೇಶ ಮಾಡುತ್ತೋ ಅದ್ರಂತೆ ಚಿಕ್ಕ ಮುಚ್ಕೊಂಡು ಬರ್ಬೇಕಿಲ್ಲ ಬೋಳಿ ಬರ್ಬೇಕು. ನಿಮ್ಮ ಅಪ್ಪನ ಮನೆ ಅಲ್ಲ ಇದು. ಅವ್ರು ಫೋನ್ ಮಾಡಿದ್ದಾರೆ ಹೇಳಿ ಅಲ್ವೋ ನಿಮ್ಮ ಅಪ್ಪನ ಮನೇನದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಸರ್ಕಾರ ಆದೇಶ ಮಾಡ್ತು ಮಾರ್ಚ್ 31ನೇ ತಾರೀಕು ಎಲ್ಲರೂ ಲೀವ್ ಆಗಿ ಅಂತ. ನಿಮ್ಮ CRP ನಿಮಗೂ ಎಲ್ಲರಿಗೂ ಆದೇಶ ಕೊಟ್ಟರು. ಇವತ್ತು ಬರಲಿಲ್ಲ ಅಂದ್ರೆ ನಿನ್ನ ದೃಷ್ಟಿ ನಾವೇನು ಅಂದ್ಕೊಂಡಿದ್ದೆ ಬೋಳಿ ನನ್ನ ಮಗನ? ಏನು ಅಂದ್ಕೊಂಡಿದ್ದೀನಿ ನನ್ನ? ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸರ್ ಈಗ ಬಿಒ ಸರ್ ಫೋನ್ ಮಾಡಿ ಹೇಳಿದ್ದಾರೆ, ಬಂದಿದ್ದೀನಿ. ಅಲ್ಲ ಏನು ಅಂದ್ಕೊಂಡಿದ್ದೀನಿ ಬೋಳಿ ನನ್ನ ಮಗನೇ ಅಂತ? ಯಾಕೆ ಸರ್ ಮಾತಾಡ್ಬೇಡ. ನಾನೇನು ಸರ್ ಗಂಚಲ್ಲಿ ಮಾತಾಡ್ತಿದ್ದೀನಿ? ಮತ್ತೆ ನಾನು ಶಾಟ ಈಕ್ವಲ್ ಹೋಗಿ ಹೇಳ್ತಾ ಇದ್ದೀನಿ. ದಮ್ಮಿದ್ರೆ ತಾಕತ್ತಿದ್ರೆ ನನ್ನ ಮಗನ ಕರೆ. ಏನ್ ಸರ್ ಬಂದಿದ್ದಲ್ಲ ಬೋಳಿ ನನ್ನ ಮಗನ? ಹುಡುಗರ್ನೆಲ್ಲ ರೆಡಿ ಮಾಡ್ಕೊ, ಇಲ್ಲೊಂದು ದೊಡ್ಡ ಕಿರಿಕ ಹಂಗೈತೆ. ನಾನು ಫೋನ್ ಮಾಡಿದ ತಕ್ಷಣ ಹೊರಡು. ಬಿಒ ಹತ್ರ ಹೋಗ್ತೀನಿ ಬಿಡಿ. ಯಾಕೆ ಮಾತಾಡ್ತೀರಿ ಬಿಡಿ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.